ಸ್ನೇಹಿತರೆ, ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ಜಗತ್ತಿನ ಅತಿದೊಡ್ಡ ದೇಶ ಎಲ್ಲಿದೆ ಅಂತ? ಅಲ್ಲಿ ಎಷ್ಟು ರಹಸ್ಯಗಳು ಅಡಗಿಕೊಂಡಿವೆ ಅಂತ? ಇಲ್ಲೊಂದು ಊರಿದೆ. ಅದರಲ್ಲಿ ವಿಚಿತ್ರವಾದ ಘಟನೆಗಳು ನಡೆಯುತ್ತಿರುತ್ತವೆ, ಆದರೆ ಯಾರಿಗೂ ಗೊತ್ತಿಲ್ಲ. ಆ ದೇಶ ತನ್ನಲ್ಲೇ ಎಷ್ಟೋ ನಗರಗಳನ್ನು ಅಡಗಿಸಿಕೊಂಡಿದೆ, ಜಗತ್ತಿಗೆ ತಿಳಿಯದಂತೆ ಇಟ್ಟುಕೊಂಡಿದೆ. ಒಂದು ಗ್ರಾಮದಲ್ಲಿ ಗಂಡಂದಿರು ತಮ್ಮ ಹೆಂಡತಿಯರನ್ನು ಅಪರಿಚಿತರ ಮುಂದೆ ಅರ್ಪಿಸ್ತಾರೆ ಮತ್ತು ಹೆಂಡತಿಯರು ಅದಕ್ಕೆ ಏನೂ ಹೇಳುವುದಿಲ್ಲ. ಇನ್ನೊಂದು ಗ್ರಾಮದಲ್ಲಿ ಕೇವಲ ಒಬ್ಬ ಮನುಷ್ಯ ಮಾತ್ರ ಉಳಿದಿದ್ದಾನೆ. ಉಳಿದವರೆಲ್ಲ ಹೇಗೆ ಅದೃಶ್ಯರಾದರು ಅಂತ ಗೊತ್ತಿಲ್ಲ. ಇನ್ನೊಂದು ಗ್ರಾಮಕ್ಕೆ ಹೋದವರು ಯಾರೂ ಹಿಂದಿರುಗಿ ಬಂದಿಲ್ಲ ಅಂತ ಹೇಳ್ತಾರೆ. ಹೀಗೆ ಹಲವು ವಿಷಯಗಳು ರಷ್ಯಾದಲ್ಲಿ ಅಡಗಿಕೊಂಡಿವೆ. ರಷ್ಯಾ ಬಗ್ಗೆ ನೀವು ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡಿರಬಹುದು, ಆದರೆ ಇವತ್ತು ನಾವು ಚರ್ಚಿಸಲು ಹೊರಟಿರುವುದು ನಿಮ್ಮನ್ನು ಸಂಪೂರ್ಣವಾಗಿ ಆಶ್ಚರ್ಯದಲ್ಲಿ ಮುಳುಗಿಸುತ್ತದೆ. ಬಹಳಷ್ಟು ರಹಸ್ಯಗಳು ಇನ್ನೂ ಪುಸ್ತಕಗಳಲ್ಲೇ ಅಡಗಿಕೊಂಡಿವೆ. ಅಲ್ಲಿನ ಆಚಾರಗಳು ಮತ್ತು ನಿಯಮಗಳನ್ನು ಕೇಳಿದ ನಂತರ ನಿಮ್ಮ ರೋಮಗಳು ನೆಟ್ಟಗೆ ನಿಲ್ಲುತ್ತವೆ. ಸ್ನೇಹಿತರೆ, ಅಲ್ಲಿನ ಹುಡುಗಿಯರು ಬಹಳ ಸುಂದರವಾಗಿರುತ್ತಾರೆ ಅಂತ ಹೇಳುತ್ತಾರೆ. ಅವರ ಸೌಂದರ್ಯ ಒಂದೇ ಕ್ಷಣದಲ್ಲಿ ಯಾರನ್ನಾದರೂ ಆಕರ್ಷಿಸಿಬಿಡುತ್ತದೆ. ಆ ಸುಂದರ ಹುಡುಗಿಯರ ಬಲೆಯಲ್ಲಿ ನೀವು ಯಾವಾಗ ಬೀಳುತ್ತೀರೋ ನಿಮಗೇ ಗೊತ್ತಾಗದಂತೆ ಹೋಗುತ್ತದೆ. ರಷ್ಯಾದಲ್ಲಿ ವ್ಯಭಿಚಾರ ಬಹಳ ವೇಗವಾಗಿ ಹೆಚ್ಚುತ್ತಿದೆ. ಜಗತ್ತಿನ ಬಹಳಷ್ಟು ದೇಶಗಳಲ್ಲಿ ಇಲ್ಲಿನ ಹುಡುಗಿಯರನ್ನು ನೀವು ನೋಡಬಹುದು. ಹೌದು, ಅವರು ಸ್ವಲ್ಪ ಭಿನ್ನವಾಗಿ ಕಾಣುತ್ತಾರೆ, ಮುಖ್ಯವಾಗಿ ಸಮುದ್ರ ತೀರಗಳಲ್ಲಿ. ಅವರ ಸೌಂದರ್ಯವನ್ನು ಹೇಗೆ ವರ್ಣಿಸಬೇಕು ಅಂತ ಗೊತ್ತಿಲ್ಲ. ಸ್ನೇಹಿತರೆ, ನಾವು ನಿಮಗೆ ಹೀಗೆ ಸಲಹೆ ಕೊಡ್ತೇವೆ. ನೀವು ರಷ್ಯಾಕ್ಕೆ ಹೋಗುತ್ತಿದ್ದರೆ ಈ ಹುಡುಗಿಯರ ಸೌಂದರ್ಯಕ್ಕೆ ಸ್ವಲ್ಪ ಜಾಗ್ರತೆಯಿಂದಿರಿ. ಅವರು ಯಾವಾಗ ನಿಮ್ಮನ್ನು ಪ್ರೇಮದಲ್ಲಿ ಮುಳುಗಿಸಿ ತಮ್ಮ ಬಲೆಯಲ್ಲಿ ಬಂಧಿಸುತ್ತಾರೋ ಗೊತ್ತಿಲ್ಲ. ಅಲ್ಲಿಗೆ ಹೋದವರ ಅನುಭವಗಳು ಅಂತಹವೇ. ಸ್ನೇಹಿತರೆ, ಇದು ಹುಡುಗಿಯರ ಬಗ್ಗೆ ಮಾತನಾಡಿದ್ದು. ಆದರೆ ಈಗ ನಮ್ಮ ಮುಖ್ಯ ವಿಷಯಕ್ಕೆ ಬರೋಣ. ರಷ್ಯಾ ಬಗ್ಗೆ ಕೆಲವು ವಿಶೇಷ ವಿಷಯಗಳನ್ನು ಹೇಳಿಕೊಳ್ಳೋಣ. ಸ್ನೇಹಿತರೆ, ರಷ್ಯಾ ಜಗತ್ತಿನ ಅತಿ ದೊಡ್ಡ ದೇಶ. ಅದು 17 ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತಾರದಲ್ಲಿ ಹರಡಿಕೊಂಡಿದೆ. ಜನಸಂಖ್ಯೆ ಬಗ್ಗೆ ಹೇಳಬೇಕೆಂದರೆ 14.4 ಮಿಲಿಯನ್ ಜನರು ಇಲ್ಲಿ ವಾಸಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಜನಸಂಖ್ಯೆ ಬಹಳ ವೇಗವಾಗಿ ಹೆಚ್ಚುತ್ತಿದೆ. ಮಾಸ್ಕೋ ಎಂಬುದು ರಷ್ಯಾದ ರಾಜಧಾನಿ ಮತ್ತು ಅದೇ ರಷ್ಯಾದ ಅತಿದೊಡ್ಡ ನಗರವೂ ಕೂಡ. ಅಧಿಕೃತ ಭಾಷೆ ರಷ್ಯನ್ ಭಾಷೆ ಮತ್ತು ಮೊತ್ತ ದೇಶದಲ್ಲಿ 100ಕ್ಕೂ ಹೆಚ್ಚು ವಿವಿಧ ಭಾಷೆಗಳನ್ನು ಮಾತನಾಡುತ್ತಾರೆ. ರಷ್ಯಾದಲ್ಲಿ ಹಣದ ವ್ಯವಹಾರಗಳು ರೂಬಲ್ ಎಂಬ ಕರೆನ್ಸಿಯಲ್ಲಿ ನಡೆಯುತ್ತವೆ. ಅಷ್ಟೇ ಅಲ್ಲ ಸ್ನೇಹಿತರೆ, ರಷ್ಯಾ ಬಹಳ ಅಭಿವೃದ್ಧಿ ಹೊಂದಿದ ದೇಶ, ತಂತ್ರಜ್ಞಾನದಲ್ಲಿ ಕೂಡ, ಪ್ರಕೃತಿಯಲ್ಲಿ ಕೂಡ. ಹೌದು, ಪ್ರಕೃತಿ ಈ ದೇಶಕ್ಕೆ ಬಹಳ ಸಂಪನ್ಮೂಲಗಳನ್ನು ಕೊಟ್ಟಿದೆ ಮತ್ತು ಮನುಷ್ಯರು ಆ ಸಂಪನ್ಮೂಲಗಳನ್ನು ಬಹಳ ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ. ನಿಜವೇ, ರಷ್ಯಾ ಅಭಿವೃದ್ಧಿಯ ಸ್ಪರ್ಧೆಯಲ್ಲಿ ಬಹಳ ಮುಂದೆ ಹೋಗಿಬಿಟ್ಟಿದೆ, ಬಹಳ ವಿಕಸಿತವಾಗಿದೆ. ಆದರೆ ಇನ್ನೂ ಈ ದೇಶದಲ್ಲಿ ಬಹಳಷ್ಟು ಆಚಾರಗಳಿವೆ. ಅವು ನಿಮ್ಮನ್ನು ಆಶ್ಚರ್ಯಕ್ಕೆ ತಳ್ಳುತ್ತವೆ. ನೀವು ಮುಂದೆ ತಿಳಿಯದ ಕೆಲವು ವಿಷಯಗಳು ಇನ್ನೂ ಇವೆ. ಸ್ನೇಹಿತರೆ, ನಿಮಗೆ ಗೊತ್ತಾ, ಜಗತ್ತು ಮೊತ್ತ ರಹಸ್ಯಗಳಿಂದ ತುಂಬಿದೆ ಮತ್ತು ರಷ್ಯಾ ಕೂಡ ಅಂತಹ ರಹಸ್ಯಗಳಿಂದ ತುಂಬಿದೆ. ನಾವು ನಿಮಗೆ ಒಂದು ವಿಚಿತ್ರವಾದ ಗ್ರಾಮದ ಬಗ್ಗೆ ಹೇಳುತ್ತೇವೆ. ಅದು ರಷ್ಯಾದಲ್ಲೇ ಇದೆ. ಈ ಗ್ರಾಮವನ್ನು ಸತ್ತವರ ನಗರ ಅಂತ ಕರೆಯಬಹುದು. ವಾಸ್ತವವಾಗಿ ಈ ಗ್ರಾಮ ರಷ್ಯಾದ ಉತ್ತರ ಒಸೇಟಿಯಾ ಪ್ರದೇಶದಲ್ಲಿನ ಡಾರ್ಗಾವ್ಸ್ ಎಂಬ ಸ್ಥಳದಲ್ಲಿದೆ. ಈ ಪ್ರದೇಶ ಬಹಳ ನಿರ್ಜನವಾದದ್ದು. ಭಯದಿಂದ ಯಾರೂ ಇಲ್ಲಿಗೆ ಬರಲು ಇಷ್ಟಪಡುವುದಿಲ್ಲ. ಎತ್ತರವಾದ ಪರ್ವತಗಳ ಮಧ್ಯೆ ಅಡಗಿಕೊಂಡಿರುವ ಈ ಗ್ರಾಮದಲ್ಲಿ ಬಿಳಿ ಕಲ್ಲುಗಳಿಂದ ನಿರ್ಮಿಸಿದ ಸುಮಾರು 99 ಭೂಗತ ಕೋಣೆಗಳಿವೆ. ಅಲ್ಲಿ ಸ್ಥಳೀಯ ಜನರು ತಮ್ಮ ಸಂಬಂಧಿಗಳ ಮೃತದೇಹಗಳನ್ನು ಹೂತಿಟ್ಟಿದ್ದಾರೆ. ಇವುಗಳಲ್ಲಿ ಕೆಲವು ಕಟ್ಟಡಗಳು 16ನೇ ಶತಮಾನದವರೆಗೂ ಎತ್ತರವಾಗಿವೆ. ಹೌದು ಸ್ನೇಹಿತರೆ, ಈ ಸಮಾಧಿಗಳನ್ನು 16ನೇ ಶತಮಾನದಲ್ಲಿ ನಿರ್ಮಿಸಿದರು. ಇದು ಒಂದು ದೊಡ್ಡ ಸ್ಮಶಾನದಂತಿದೆ. ಪ್ರತಿ ಕಟ್ಟಡ ಒಂದು ಕುಟುಂಬಕ್ಕೆ ಸೇರಿದ್ದು ಅಂತ ಹೇಳುತ್ತಾರೆ ಮತ್ತು ಅದರಲ್ಲಿ ಆ ಕುಟುಂಬದ ಸದಸ್ಯರ ಮೃತದೇಹಗಳನ್ನು ಮಾತ್ರ ಹೂತಿಟ್ಟಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಒಂದು ಗ್ರಾಮ ಇದೆ. ಅದರ ಹೆಸರು ಚಿಕೋ ಮತ್ತು ಅದರ ನಿಯಮಗಳು ಮತ್ತು ಆಚಾರಗಳು ಬಹಳ ವಿಚಿತ್ರವಾದವು. ನಿಮಗೆ ಗೊತ್ತಾ, ಈ ಗ್ರಾಮದಲ್ಲಿ ಯಾರಾದರೂ ಅತಿಥಿ ಅಥವಾ ಅಪರಿಚಿತ ಬಂದಾಗ ಗ್ರಾಮಸ್ಥರು ಬಹಳ ಸಂತೋಷಪಡುತ್ತಾರೆ. ಅವರನ್ನು ಬಹಳ ಗೌರವದಿಂದ ನೋಡಿಕೊಳ್ಳುತ್ತಾರೆ, ಆತಿಥ್ಯ ಕೊಡುತ್ತಾರೆ, ತಮ್ಮ ಆಚಾರಗಳ ಪ್ರಕಾರ ನೃತ್ಯ ಮಾಡಿ ಸ್ವಾಗತಿಸುತ್ತಾರೆ ಮತ್ತು ಇನ್ನೊಂದು ಕೆಲಸವೂ ಮಾಡುತ್ತಾರೆ. ತಮ್ಮ ಹೆಂಡತಿಯರನ್ನು ಆ ಅತಿಥಿಗಳ ಮುಂದೆ ಪ್ರದರ್ಶಿಸುತ್ತಾರೆ. ಒಂದು ಪ್ರದರ್ಶನದಂತೆ ನಡೆಸುತ್ತಾರೆ. ಅತಿಥಿ ಯಾರನ್ನಾದರೂ ಆಯ್ಕೆ ಮಾಡಿ ಅವಳೊಂದಿಗೆ ತನ್ನ ಜೀವನವನ್ನು ಪ್ರಾರಂಭಿಸಬಹುದು. ಆ ಗ್ರಾಮದಲ್ಲಿ ಇರುವವರೆಗೂ ಅವಳು ಅವನ ಹೆಂಡತಿಯಂತೆ ವರ್ತಿಸುತ್ತಾಳೆ. ಅವನಿಗೆ ಊಟ ಮಾಡಿ ಹಾಕುತ್ತಾಳೆ, ಅಲಂಕರಿಸಿಕೊಂಡಿರುತ್ತಾಳೆ, ಅವನ ಬಯಕೆಗಳನ್ನು ಈಡೇರಿಸುತ್ತಾಳೆ ಮತ್ತು ರಾತ್ರಿ ಅವನೊಂದಿಗೆ ಮಲಗುತ್ತಾಳೆ. ಅವನು ಬಯಸಿದ ಪ್ರತಿ ಕೆಲಸವನ್ನು ಮಾಡುತ್ತಾಳೆ. ಇದಕ್ಕೆ ಆ ಹೆಂಡತಿಯ ಗಂಡನಿಗೆ ಯಾವುದೇ ಆಕ್ಷೇಪಣೆ ಇರುವುದಿಲ್ಲ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಅವಳು ಆ ಅಪರಿಚಿತನಿಂದ ಗರ್ಭಧರಿಸಿದರೆ ಗ್ರಾಮಸ್ಥರು ದೊಡ್ಡ ಹಬ್ಬ ಮಾಡಿಕೊಳ್ಳುತ್ತಾರೆ.
ಈ ಆಚಾರದ ನಿಜವಾದ ಅರ್ಥ ಏನು ಅಂತ ನಮಗೆ ಗೊತ್ತಿಲ್ಲ, ಆದರೆ ಇದು ಬಹಳ ವಿಶೇಷವಾದದ್ದು. ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಈ ದೇಶದಲ್ಲಿ ಒಂದು ಗ್ರಾಮ ಇದೆ. ಸ್ವಲ್ಪ ಕಾಲದ ಹಿಂದೆ ಅಲ್ಲಿ 200 ಜನರು ವಾಸಿಸ್ತಿದ್ರು. ಆದ್ರೆ ಈಗ ಕೇವಲ ಒಬ್ಬ ಮನುಷ್ಯ ಮಾತ್ರ ಉಳಿದಿದ್ದಾನೆ. ಈ ಗ್ರಾಮ ರಷ್ಯಾದ ಗಡಿಯಲ್ಲಿದೆ ಅಂತ ಹೇಳ್ತಾರೆ ಮತ್ತು ಅದರ ಹೆಸರು ಡೋಬ್ಸಾ. ಇದು ಬಹಳ ವರ್ಷಗಳ ಹಿಂದಿನ ವಿಷಯ. 200 ಜನರು ಅಲ್ಲಿದ್ರು. ಆದ್ರೆ ಈಗ ಈ ಗ್ರಾಮದಲ್ಲಿ ಕೇವಲ ಒಬ್ಬ ಮನುಷ್ಯ ಮಾತ್ರ ಇದ್ದಾನೆ. ಸೋವಿಯತ್ ಯೂನಿಯನ್ ಒಡೆದ ನಂತರ ಈ ಗ್ರಾಮಸ್ಥರು ಸುತ್ತಮುತ್ತಲ ನಗರಗಳಿಗೆ ಮತ್ತು ಇತರ ಪ್ರದೇಶಗಳಿಗೆ ಹೋಗ್ಬಿಟ್ರು. ಈ ಗ್ರಾಮವನ್ನು ಬಿಟ್ಬಿಟ್ರು. ಇನ್ನು ಕೆಲವರು ಸತ್ರು ಮತ್ತು 2020 ವರ್ಷದ ಆರಂಭದಲ್ಲಿ ಇಲ್ಲಿ 3 ಜನರು ಮಾತ್ರ ಉಳಿದಿದ್ರು. ಡೋಬ್ಸಾ ಗ್ರಾಮದಲ್ಲಿ ಉಳಿದ 3 ಜನರಲ್ಲಿ ಒಂದು ದಂಪತಿ, ಜನ ಮತ್ತು ಲೀಡ್, ಅವರನ್ನು ಫೆಬ್ರವರಿ ತಿಂಗಳಲ್ಲಿ ಕೊಲೆ ಮಾಡಿದ್ರು. ಈ ಕೊಲೆಯನ್ನು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಮತ್ತು ಉಳಿದ ಒಬ್ಬನೇ ಈಗ ಆ ಗ್ರಾಮದಲ್ಲಿ ಒಂಟಿಯಾಗಿದ್ದಾನೆ. ಅವನು ಹೇಳ್ತಾನೆ, ನಾನು ಒಂಟಿಯಲ್ಲ, ನನ್ನೊಂದಿಗೆ ಪ್ರಾಣಿಗಳು, ಮರಗಳು, ಸಸ್ಯಗಳು ಮತ್ತು ಪ್ರಕೃತಿ ಎಲ್ಲವೂ ಇದೆ ಅಂತ. ಹೀಗೆ ಒಂಟಿಯಾಗಿ ಆ ಗ್ರಾಮದಲ್ಲಿ ಹೇಗಿದ್ದಾನೋ ನಮಗೆ ಗೊತ್ತಿಲ್ಲ, ಆದರೆ ಇದು ಸಂಪೂರ್ಣವಾಗಿ ನಿಜವಾದ ವಿಷಯ. ಆದ್ರೆ ಈ ದೇಶದಲ್ಲಿ ಒಂದು ಗ್ರಾಮ ಇದೆ. ಅಲ್ಲಿನ ಪ್ರತಿ ಮನುಷ್ಯನಿಗೂ ಕಂಬಿ ಮೇಲೆ ನಡೆಯುವುದು ಬರುತ್ತದೆ. ಆ ಕೌಶಲ್ಯ ಅವರಿಗೆ ತಾಯಿಯ ಗರ್ಭದಲ್ಲೇ ಬಂದ್ಬಿಡುತ್ತದೆ. ಅಂದ್ರೆ ಅದು ದೇವರ ವರದಂತಿದೆ. ಪರ್ವತಗಳ ಮಧ್ಯೆ ಇರುವ ಒಂದು ಸಂಘ ಗ್ರಾಮ ಸವಾಕ್ 1. ಈ ಗ್ರಾಮ ಜಗತ್ತಿನಲ್ಲಿ ಬಹಳ ಪ್ರಸಿದ್ಧಿ ಪಡೆದಿದೆ. ಏಕೆಂದ್ರೆ ಅಲ್ಲಿನ ಪ್ರತಿ ವ್ಯಕ್ತಿ, ಅದು ಮಗುವಾಗಲಿ, ವೃದ್ಧನಾಗಲಿ, ಯುವಕನಾಗಲಿ, ಎಲ್ಲರಿಗೂ ಕಂಬಿ ಮೇಲೆ ನಡೆಯುವುದು ಬರುತ್ತದೆ. ಗ್ರಾಮದ ಹೆಸರಿಗೆ ಮುಂದೆ 1 ಅಂತ ಏಕೆ ಬರೆಯುತ್ತಾರೆಂದ್ರೆ, ರಷ್ಯಾದಲ್ಲಿ ಅದೇ ಹೆಸರಿನ ಮತ್ತೊಂದು ಗ್ರಾಮ ಇದೆಯಲ್ಲ. ಆಶ್ಚರ್ಯಕರ ವಿಷಯ ಏನೆಂದ್ರೆ, ಈ ಕಂಬಿ ಮೇಲೆ ನಡೆಯುವ ಆಚಾರ ಯಾವಾಗ ಪ್ರಾರಂಭವಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ರಷ್ಯಾದಲ್ಲಿನ ವಿಚಿತ್ರ ಘಟನೆಗಳ ಪಟ್ಟಿಯಲ್ಲಿ ಇನ್ನೊಂದು ವಿಷಯ ಇದೆ. ವಾಸ್ತವವಾಗಿ ಇತ್ತೀಚೆಗೆ ಕೆಲವು ಜನರು ದೂರು ಕೊಟ್ಟರು, ತಮ್ಮ ಪ್ರದೇಶದಲ್ಲಿ ಕಪ್ಪು ಹಿಮ ಪಡುತ್ತಿದೆ ಅಂತ. ಜನರು ಅಲ್ಲಿಗೆ ಹೋಗಿ ನೋಡಿದಾಗ ಅದು ನಿಜವೇ ಅಂತ ತಿಳಿದುಬಂತು. ಅಲ್ಲಿ ಕಪ್ಪು ಹಿಮ ಪಡುತ್ತಿತ್ತು. ವಾಸ್ತವವಾಗಿ ಈ ಘಟನೆ ಮಾಲಿನ್ಯದಿಂದ ಆಗಿದೆ. ಈಗ ನೀವು ಯೋಚಿಸಿ, ಮಾಲಿನ್ಯ ಎಷ್ಟು ತೀವ್ರವಾಗಿದೆ ಅಂತ. ರಷ್ಯಾದ ದೂರದ ಪೂರ್ವ ಸೈಬೀರಿಯಾ ಪ್ರದೇಶದಲ್ಲಿನ ಮಗ್ಡಾನ್ ಓಮ್ ಸುಕಾನ್ ಎಂಬ ಸ್ಥಳದಲ್ಲಿ ಸ್ಥಳೀಯರು ಹೀಗೆ ಹೇಳಿದರು, ತಮ್ಮ ಮಕ್ಕಳು ಬೂದಿ ಮತ್ತು ಕಪ್ಪು ಹಿಮದಿಂದ ಮುಚ್ಚಿಹೋದ ರಸ್ತೆಗಳಲ್ಲಿ ಮತ್ತು ಆಟದ ಮೈದಾನಗಳಲ್ಲಿ ಆಡುತ್ತಿದ್ದಾರೆ ಅಂತ. ಇಲ್ಲಿ ಹಿಮ ಬಿಳಿಯಾಡಿ ಬಡಲು ಕಪ್ಪಾಗಿ ಪಡುತ್ತಿದೆ. ಇದರ ಮೇಲೆ ಸಂಶೋಧನೆ ಪ್ರಾರಂಭವಾದಾಗ ತಿಳಿದುಬಂತು, ಗ್ರಾಮದಲ್ಲಿ ಕಲ್ಲಿದ್ದಲಿನಿಂದ ಸುಡುವ ಬಿಸಿ ನೀರಿನ ಪ್ಲಾಂಟ್ ಇದೆ. ಅದು ಇಲ್ಲಿನ 4000 ಜನರಿಗೆ ಅಗತ್ಯವಾದ ಉಷ್ಣವನ್ನು ಕೊಡುತ್ತದೆ. ಆದರೆ ಇದರಿಂದ ಕಲ್ಲಿದ್ದಲು ಮತ್ತು ಧೂಳಿನಿಂದ ಮಾಲಿನ್ಯ ಹೆಚ್ಚಾಗಿದೆ ಮತ್ತು ಇದರ ಪರಿಣಾಮವಾಗಿ ಹಿಮ ಬಿಳಿಯಾಗಿ ಬಡಲು ಕಪ್ಪಾಗಿ ಪಡುತ್ತಿದೆ. ಹೌದು, ಇದು ಬಹಳ ವಿಚಿತ್ರವಾದ ಘಟನೆ ಮತ್ತು ಜಗತ್ತು ಮೊತ್ತ ಇದನ್ನು ನೋಡಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಪ್ರಕೃತಿ ಬಹಳ ವಿಚಿತ್ರವಾದ ಆಟಗಳನ್ನಾಡುತ್ತದೆ ಮತ್ತು ಎಲ್ಲರನ್ನೂ ಆಶ್ಚರ್ಯಪಡಿಸುತ್ತದೆ. ನಿಮ್ಗೆ ಗೊತ್ತಾ, ರಷ್ಯಾದ ಅರ್ಧ ಭಾಗದಲ್ಲಿ ಹಗಲಿರುತ್ತದೆ ಮತ್ತು ಅರ್ಧ ಭಾಗದಲ್ಲಿ ರಾತ್ರಿ ಇರುತ್ತದೆ. ಒಂದೇ ದೇಶ, ಆದರೆ ಟೈಮ್ ಝೋನ್ಗಳು ಭಿನ್ನವಾಗಿವೆ. ಟೈಮ್ ಝೋನ್ ಅಂದರೆ ಒಂದು ಸ್ಥಳದಲ್ಲಿ ಹಗಲಿದ್ದರೆ ಇನ್ನೊಂದು ಸ್ಥಳದಲ್ಲಿ ರಾತ್ರಿ ಇರುತ್ತದೆ. ಈಗ ಯೋಚಿಸಿ, ನೀವು ಉತ್ತರ ಭಾಗದಲ್ಲಿದ್ದರೆ ದಕ್ಷಿಣ ಭಾಗದಲ್ಲಿರುವವರಿಗೆ ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ನಾವು ಮಲಗುತ್ತಿದ್ದೇವೆ, ರಾತ್ರಿ ಆಗುತ್ತಿದೆ ಅಂತ. ನಿಮಗೆ ಎಷ್ಟು ಆಶ್ಚರ್ಯವಾಗುತ್ತದೆ. ಒಂದೇ ದೇಶ, ಆದರೆ ರಾತ್ರಿ ಮತ್ತು ಹಗಲು ಭಿನ್ನವಾಗಿವೆ. ಆದರೆ ರಷ್ಯಾದಲ್ಲಿ ಅಂತಹದ್ದೇ ನಡೆಯುತ್ತದೆ. ಅರ್ಧ ದೇಶದಲ್ಲಿ ರಾತ್ರಿ ಆಗುತ್ತಿರುವಾಗ ಅರ್ಧ ದೇಶದಲ್ಲಿ ಹಗಲಾಗುತ್ತದೆ. ಹೌದು, ಮೇ ತಿಂಗಳಿಂದ ಜುಲೈ ತಿಂಗಳವರೆಗೂ ಸುಮಾರು 76 ದಿನಗಳ ಕಾಲ ರಷ್ಯಾದಲ್ಲಿ ಅಂತಹ ಸ್ಥಿತಿ ಮುಂದುವರಿಯುತ್ತದೆ. ಅದಕ್ಕೆ ರಷ್ಯಾವನ್ನು ಮಿಡ್ನೈಟ್ ಸನ್ ದೇಶ ಅಂತ ಕರೆಯುತ್ತಾರೆ. ಇಲ್ಲಿ ಉದ್ದದ ಬೇಸಿಗೆ ಕಾಲ ಬಂದಾಗ ಹಗಲು ಮತ್ತು ರಾತ್ರಿ ಅನ್ನುವ ಭಾವನೆಯನ್ನೇ ಜನರು ಮರೆಯುತ್ತಾರೆ. ಸೂರ್ಯನು ಬಹಳ ತೀವ್ರವಾಗಿ ಪ್ರಕಾಶಿಸುತ್ತಾನೆ ಮತ್ತು ಜನರು ಹಗಲು ಮತ್ತು ರಾತ್ರಿ ನಡುವಿನ ವ್ಯತ್ಯಾಸವನ್ನು ಮರೆಯುತ್ತಾರೆ. ರಷ್ಯಾದಲ್ಲಿ ಇದು ಒಂದು ವಿಶೇಷ ನಗರ. ಅಲ್ಲಿ ಸೂರ್ಯನು ಎಂದೂ ಅಸ್ತಮಿಸುವುದಿಲ್ಲ, ಆಕಾಶದಲ್ಲೇ ಸುತ್ತುತ್ತಾ ಇರುತ್ತಾನೆ. ನೀವು ಆ ನಗರದ ಬಗ್ಗೆ ಯೋಚಿಸಬಹುದು ಸ್ನೇಹಿತರೆ. ಯಾವ ದೇಶವಾದರೂ ತನ್ನಲ್ಲಿ ಕೆಲವು ನಗರಗಳನ್ನು ಅಡಗಿಸಿಕೊಳ್ಳಬಹುದು, ಆದರೆ ರಷ್ಯಾ ಅದನ್ನು ಮಾಡಿದೆ. ರಷ್ಯಾ ಜಗತ್ತಿನಿಂದ ಬಹಳ ನಗರಗಳನ್ನು ಅಡಗಿಸಿಕೊಂಡಿದೆ ಅಂತ ಹೇಳುತ್ತಾರೆ. ಇದು 1, 2 ಅಲ್ಲ, ಸಂಪೂರ್ಣವಾಗಿ 15 ನಗರಗಳು ಅವುಗಳನ್ನು ಅಡಗಿಸಿಕೊಂಡಿದೆ ಮತ್ತು ಅವು ಬಹಳ ಅಭಿವೃದ್ಧಿ ಹೊಂದುತ್ತಿವೆ. ಆದರೆ ರಷ್ಯಾ ಇವುಗಳ ಬಗ್ಗೆ ಜಗತ್ತಿಗೆ ಹೇಳುವುದಿಲ್ಲ. ಇದರ ಹಿಂದಿನ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗನಿಸಿತು? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.